ಸರ್ ನಮಸ್ತೆ. ಸರ್ ಈಗ ಬಿಡದಿ ಹೋರಾಟ ತುಂಬಾ ಜೋರಾಗಿ ಸಾಗ್ತಾ ಇದೆ. ಸೊ ಜನಗಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ, ಜೊತೆಗೆ ನಮ್ಮಂತ ಯುವಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ತಾವು ಬೆಂಗಳೂರಿಂದ ಯೂಟ್ಯೂಬರ್ ಆಗಿ ಇವತ್ತು ಬಿಡದಿವರೆಗೂ ಬಂದಿದ್ದೀರಿ. ಬಹುಶಃ ಅದು ಇತ್ತೀಚೆಗೆ ಸ್ವಲ್ಪ ರಾಜ್ಯ ಮಟ್ಟದ ಸುದ್ದಿ ಆದಾಗ ಮುನ್ನೆಲೆಗೆ ಬಂದಿರುವಂತ ವಿಚಾರ. ನಿಮ್ಮೆಲ್ರಿಗೂ ಈ ವಿಚಾರ ಹೊಸದಾಗಿದೆ, ಆದರೆ ನಮ್ಮೆಲ್ರಿಗೂ ಇದು ಹಳೆ ವಿಚಾರ. ಕಳೆದ 16 ತಿಂಗಳಿಂದ ಸರಿಸುಮಾರು 450ಕ್ಕೂ ಹೆಚ್ಚು ದಿನಗಳಿಂದ ಬೀದಿಲಿಳಿದು ರೈತ ಮುಖಂಡರು, ಮಹಿಳೆಯರು, ಚಿಕ್ಕ ಹುಡುಗರು, ಸ್ಟೂಡೆಂಟ್ಸು, ಕೆಲ್ಸಕ್ಕೆ ಹೋಗ್ತಕ್ಕಂಥ ಯುವಕರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹುಶಃ ಪ್ರತಿಭಟನೆ ಸ್ಥಳನೂ ಕೂಡ ನೀವು ನೋಡಿರ್ತೀರಿ. ಆ ಸ್ಥಳ ನೋಡಿದ್ರೆ ಆ ಮೋರಿ ಹತ್ರ ಕುತ್ಕೊಂಡು ಆ ವಾತಾವರಣದಲ್ಲಿ ಯಾವ ಒಬ್ಬ ಮನುಷ್ಯ ಆದವನು ಕುತ್ಕೊಳ್ಳಕ್ ಆಗಲ್ಲ. ಆದ್ರೂ ಕೂಡ ತಮ್ಮ ಹಕ್ಕು, ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದ ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರೂ ಒಂದು ಆದ್ಯ ಕರ್ತವ್ಯ ಆಗಿದೆ. ಇವತ್ತು ರೈತರ ಜೊತೆ ನಿಂತ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಆಗಿದೆ. ನೀವು ಬೆಂಗಳೂರಿಂದ ಬಂದಿದ್ದೀರಿ, ನಿಮ್ಮ ಚಾನೆಲ್ ಮೂಲಕನೂ ಕೂಡ ಇಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತವಕ್ಕೆ ಹತ್ರ ಆಗಿರ್ತಕ್ಕಂಥ ವಿಚಾರವನ್ನ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೂ ಧನ್ಯವಾದ ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಇಲ್ಲಿ ತಾವೇ ನೋಡ್ಬೋದು, ನಾವು ಪ್ರತಿ ಗ್ರಾಮಗಳಿಗೂ ತೆರಳಿ ರೈತರ ಜೊತೆ ಒಂದು ಸಂವಾದ ಮಾಡಿ ಅವರೇನು ಭೂಮಿ ಕೊಡಕ್ಕೆ ರೆಡಿ ಇದ್ದಾರಾ, ಯಾರ್ಯಾರು ಎಷ್ಟೆಷ್ಟು ಎಕರೆ ಭೂಮಿ ಮಾಲೀಕರಿದ್ದಾರೆ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಗುಂಟೆ ಲೆಕ್ಕದಲ್ಲಿ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಇನ್ನ ಕೂಲಿಗೆ ಹೋಗ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ, ಹಾಲು ಹಾಕಿ ಬದುಕು ಕಟ್ಕೊಂಡಿರ್ತಕ್ಕಂಥವ್ರು, ಆಮೇಲೆ ವ್ಯವಸಾಯ ಸಂಪೂರ್ಣ ಬೇಸಾಯದ ಮೇಲೆ ಜೀವನ ನಡೀತಾ ಇದೆ. ತರಕಾರಿ ಬೆಳಿತಾರೆ, ಹಣ್ಣು ಬೆಳಿತಾರೆ, ರೇಷ್ಮೆ ಬೆಳಿತಾರೆ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ. ಈ ರೀತಿ ನಾನಾ ರೀತಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ರೈತರು ನೋಡ್ಬೋದು. ಅಣ್ಣ ಒಂದು ಕ್ವಶನ್ ಏನು ಅಂತಂದ್ರೆ, ಈಗ ತುಂಬಾ ಜನ ಬಾಯಲ್ಲಿ ಕೇಳ್ಪಟ್ಟೆ, ಇಲ್ಲೆಲ್ಲ ಬೆಂಗಳೂರಲ್ಲಿ ಹತ್ರ 60% ರೈತರು ರೆಡಿ ಇದ್ದಾರೆ ಲ್ಯಾಂಡ್ ಕೊಡೋದಕ್ಕೆ ಅಂತ. ಸೊ ಸಿಕ್ಕಿರೋ ಮಾಹಿತಿ ಪ್ರಕಾರ ನೀವೇನು ಹೇಳ್ತೀರಾ? ಈಗ ಬ್ರದರ್, ಈಗ ಇತ್ತೀಚೆಗೆ ಒಂದು ಸರ್ಕಾರ ಫೈನಲ್ ನೋಟಿಫಿಕೇಶನ್ ಗೆಜೆಟ್ ಹೊರಡಿಸ್ತು. ಅದರಲ್ಲಿ 499 ಎಕರ್ಸ್, ಸ್ಪೆಸಿಫಿಕಲಿ 499 ಎಕರೆ, 81% ಜನ 1 ಎಕರೆಗಿಂತ ಕಮ್ಮಿ ಇಟ್ಕೊಂಡಿರ್ತಕ್ಕಂಥವ್ರು. ಅಂದ್ರೆ ಅವ್ರನ್ನ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ನೀವು ಕ್ಯಾಟಗರೈಸ್ ಮಾಡ್ತೀರಾ. ಈಗ 1 ಎಕರೆನೇ ನೀವು ಲೆಕ್ಕಾಚಾರ ಮಾಡೋದಾದ್ರೆ ಸರ್ಕಾರ ನಾವು 2.5 ಕೋಟಿ ಕೊಡ್ತೀವಿ ಅಂದ್ರೆ ಆ 2.5 ಕೋಟಿ ತಗೊಂಡು ನಾವೆಲ್ಲಿ ಹೋಗೋದು? ಬೆಂಗಳೂರಲ್ಲಿ ಒಂದು ಸೈಟ್ ಬರಲ್ಲ, ಒಂದು ಫ್ಲಾಟ್ ಬರಲ್ಲ. ಜೊತೆಲಿ ಇಲ್ಲಿ ಹೆಂಗೋ ಕೂಲಿ ನಾಲಿ ಮಾಡ್ಕೊಂಡು 3 ಹೊತ್ತು ಗಂಜಿ ಕುಡ್ಕೊಂಡು ಹೆಂಗೋ ಒಂದು ಗೌರವಯುತವಾಗಿ ಬದುಕ್ತಾ ಇದೀವಿ ಸ್ವಾಭಿಮಾನದಿಂದ. ಸ್ವಾಭಿಮಾನಕ್ಕೂ ಧಕ್ಕೆ ಆಗುತ್ತೆ, ಬದುಕಿಗೂ ಸಂಕಷ್ಟದ ದಿನಗಳು ಎದುರಾಗುತ್ತೆ. ನಮ್ಮನ್ನ ಬಿಟ್ಬಿಡಿ, ನಾವ್ ಹೆಂಗೋ ಬದುಕೋತೀವಿ, ಕಿತ್ಕೊಂಡು ಹೋಗ್ಬೇಡಿ ಅಂತಕ್ಕಂತ ಹೇಳ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ವಿಪರ್ಯಾಸ ಏನಂದ್ರೆ, ಯಾವ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಬಂದು ಕನ್ಸೆಂಟ್ ಪಡ್ಕೊಂಡಿಲ್ಲ. ಯಾರು ಕೂಡ ಇಲ್ಲಿ ಯಾರು ಒಪ್ಪಿಗೆಗೆ ರೆಡಿ ಇಲ್ಲ. ಇದ್ರ ಮಧ್ಯೆ ಒಂದಷ್ಟು ಜನ ದಳ್ಳಾಳಿಗಳು ಓಡಾಡ್ತಾ ಇದ್ದಾರೆ. ನಿಮ್ ಭೂಮಿ ಹೋಗ್ಬಿಡುತ್ತೆ, ಜನ ಭೂಮಿ ಕಿತ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ರೈತರು ಎಲ್ಲರೂ ವಿದ್ಯಾವಂತರು ಇಲ್ದೇ ಇರ್ಬೋದು, ಡಿಗ್ರಿ ಹೋಲ್ಡರ್ಸ್ ಇಲ್ದೇ ಇರ್ಬೋದು, ಆದ್ರೆ ಅವ್ರಿಗೆ ಪರಿಜ್ಞಾನ ಇದೆ, ಮಾಹಿತಿ ಇದೆ, ತಿಳುವಳಿಕಸ್ತರವರು ತಿಳ್ಕೊತಾರೆ. ಈಗ ನಾನು ಅಲ್ಲೆಲ್ಲೋ ಹೋಗಿದ್ದೆ, ಅವರು ನನಗೆ ಫೋನ್ ಮೂಲಕ ತಿಳ್ಕೊತೀನಿ ಅಂದ್ರು. ಈಗ ನಿಮ್ಮಂತವ್ರು ಯಾರೋ 4 ವಿಡಿಯೋ ಮಾಡಿದಾಗ ಅವರಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಪಾಸ್ ಆಗಿ ಗ್ಯಾದರ್ ಮಾಡ್ತಾರೆ. ಅದರಿಂದ ತಿಳುವಳಿಕೆ ಮೂಡ್ತಾ ಇದೆ. ತಿಳುವಳಿಕೆ ಮೂಡಿಸ್ಬೇಕು. ದಳ್ಳಾಳಿಗಳು ಬಂದು ಎದುರಿಸಿ ಬೆದರಿಸಿ ಕೊನೆ ಕಾನೂನಿನ ಹೋರಾಟಕ್ಕೆ ಹೋದ್ರೆ ನಿಮ್ಗೆ ಅಲ್ಲಿ ಒಂದ್ ಅರ್ಧ ಎಕರೆ ಬರ್ಕೊಟ್ಬಿಡು ಅಂತ ಒಬ್ಬ ವಕೀಲ ಹೇಳ್ತಾನೆ ಅಂತ ಹೇಳೋದು, ಇದೆಲ್ಲ ನಡೀತಾ ಇದೆ. ಕಾನೂನಿನ ಹೋರಾಟಕ್ಕೆ ನಾವೆಲ್ಲ ಅವ್ರ ಜೊತೆ ನಿಲ್ಲೋದಕ್ಕೆ ರೆಡಿ ಇದೀವಿ. ಒಟ್ಟಾರೆಯಾಗಿ ಪ್ರಾಜೆಕ್ಟ್ ಮೇಲೆ ಒಂದು ಸ್ಟೇ ಆಗ್ಬೇಕು, ಅದಕ್ಕೆ ಅವ್ರ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಸೊ ಒಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಂತರನೇ ತುಂಬಾ ಜನ ನೀವು ಇದ್ದೀರಾ, ನೀವೆಲ್ಲರೂ ಬನ್ನಿ ಸಪೋರ್ಟ್ ಮಾಡೋಣ ಅವ್ರಿಗೆ. ಥ್ಯಾಂಕ್ ಯು.